ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ವಿ. ಅದರದ್ದು ಸ್ವಲ್ಪ ನಾಳೆ ನಡೀತಕ್ಕಂಥ ಪ್ರಿಪರೇಟರಿಯಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅದರನ್ನ ಸ್ವಲ್ಪ ಗ್ಲಾನ್ಸ್ ಅನ್ನ ನೋಡೋಣ. 3 ಮತ್ತು 5ರ ಮಾಸಃ 3 ಮತ್ತು 5ರ ಮಾಸವನ್ನ ತಗೊಂಡ್ರೆ ಎಷ್ಟು ಅಂತ ಕೇಳಿದ್ದಾನೆ. ಮಾಸವನ್ನ ತಗೊಂಡಾಗ ಇಲ್ಲಿ 3 ಮತ್ತು 5 ಈ ರೀತಿಯಾಗಿ ಸಿಕ್ತಂಥದ್ದು. ಇಲ್ಲಿ 3 ಇಂಟು 5 ಅಂತಂದು ಹೇಳಿದ್ರೆ 3 ಇಂಟು 1 ಹಾಗೇನೆ 5 ಇಂಟು 1 ಅಂದ್ರೆ 1 ಮತ್ತು 1 ಮಾಸ ಸಿಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಉತ್ತರ 1 ಅಂತಕ್ಕಂಥದ್ದು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಅದರದ್ದೇ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು. ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. 1, 2, 3 ಮತ್ತು 4. ಇದು 4 ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡಿದೀವಿ. ನೆಕ್ಸ್ಟ್ ಬಂತು a1x b1y plus c1 = 0 ಮತ್ತು a2x b2y c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನ್ಯೋನ್ಯ ಪರಿಹಾರವನ್ನು ಹೊಂದಿದ್ದರೆ, ಅಂದ್ರೆ ಒಂದೇ ಪರಿಹಾರವನ್ನು ಹೊಂದಿದ್ರೆ ಅದಕ್ಕೆ ಯಾವುದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ? a1/a2 is not equal to b1/b2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡಿದೀವಿ. ನೆಕ್ಸ್ಟ್ 4ನೇ ಕ್ವಶನ್ ನಲ್ಲಿ ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಅಂತ ಕೇಳಿದ್ದಾನೆ. 1, 2, 4, 8, 3, 7, 10, 14, 1, 4, 9, 16, 5, 9, 13 ಈ ರೀತಿಯಾಗಿದೆ. ಇದರಲ್ಲಿ 5, 9, 13 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕೆಂದ್ರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ನಾವು ಕಳೆದಾಗ ಬರ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ 9ರ 5 ಕಳೆದ್ರೆ 4, 13ರ 9 ಕಳೆದ್ರೆ 4, ಅವಾಗ ಡಿ ಬೆಲೆ ನಮಗೆ 4 = 4 ಆಗುತ್ತೆ. ಹಾಗಾಗಿ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ತಗೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆವರ್ತ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಅಂತ ಕೇಳ್ತಾನೆ. ಮಧ್ಯಾಂಕದ ವರ್ಗ ಅಂತಂದು ಹೇಳಿದ್ರೆ 20n/2 ಅಂತ ತಗೊಳ್ತೀವಿ. 20/2 = 10. 10ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು. 10ಕ್ಕಿಂತ ಜಾಸ್ತಿ ಅಂದ ತಕ್ಷಣನೇ ನಮಗೆ ಈ ಬೆಲೆ ನಮಗೆ ಸಿಗ್ತಕ್ಕಂಥದ್ದು. ಇದರಲ್ಲಿ ನಮಗೆ ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿರೋದ್ರಿಂದ 20 ಮತ್ತು 30 ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು cot A = 3 tan A ಆದರೆ ಕೋನ ಎ ಯ ಅಳತೆ ಅಂತ ಕೇಳಿದಾನೆ. ಇಲ್ಲಿ cot A ಅಂತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೋದು, 1/tan A = 3 tan A ಅಂತ ತಗೊಳ್ತೀವಿ. ಅವಾಗ tan A × tan² A ಆಯ್ತು, 1/√3 ಆಯ್ತು. ಅಲ್ಲಿಗೆ ಉತ್ತರ ಏನ್ ಬರುತ್ತೆ ನಮಗೆ 30 ಡಿಗ್ರಿ tan A ಬೆಲೆಯನ್ನ ತಗೊಂಡಾಗ. ನೆಕ್ಸ್ಟ್ ಬಂತು P -4 -5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದಾನೆ. x ಬಿಂದುವಿನಲ್ಲಿ ಛೇದಿಸೋದ್ರಿಂದ ಅಲ್ಲಿಗೆ x ಅಕ್ಷ ಬರುತ್ತೆ. y ಬಿಂದುವಿನಲ್ಲಿ ತಗೊಳ್ತಕ್ಕಂಥದ್ದು -4, 0. ಇದನ್ನಷ್ಟು ಕೂಡ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಉತ್ತರವನ್ನ ಮಾತ್ರ ನಾನು ಈಗ ನಿಮಗೆ ಹೊಸದಾಗಿ ತೋರಿಸ್ತಕ್ಕಂಥದ್ದು ಅಷ್ಟೇ. 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಯಾವುದು ಅಂತ ಕೇಳ್ತಾನೆ. ಅಂದ್ರೆ ಮೂಲ 6 ಮತ್ತು ಮೂಲ -1 ಆಗಿದ್ರೆ ಕೆಳ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣ x² - 5x - 6 = 0 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಆಗಿದ್ರೆ ಅದರಲ್ಲಿ ಎಷ್ಟು ಪರಿಹಾರಗಳು? ಅಸ್ಥಿರ ಆದ ತಕ್ಷಣನೇ ಪರಿಹಾರಗಳು ಇರುವುದಿಲ್ಲ. ನೆಕ್ಸ್ಟ್ ಬಂತು ಇಲ್ಲಿ ಚಿತ್ರದಲ್ಲಿ DE ಪ್ಯಾರಲಲ್ ಟು BC. AD = 2 ಸೆಂಟಿಮೀಟರ್, BD 6 ಸೆಂಟಿಮೀಟರ್, DE BC ಏನಾಗುತ್ತೆ ಅಂತ ಕೇಳಿದಾನೆ. AD
ಬೈ ಬಿ ಡಿ ಆಗಿದ್ರೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 2/6 ಆಗ್ತಕ್ಕಂಥದ್ದು. ಅಂದರೆ ಅದರ ಅನುಪಾತವನ್ನು ತಗೊಂಡಾಗ ಅನುಪಾತ ನಮಗೇನಾಗುತ್ತೆ 2/BD ಇಲ್ಲಿ ಕೊಟ್ಟಿರ್ತಕ್ಕಂಥ DE ಇಷ್ಟು BC ಅಂದರೆ AD ಬೈ AB AD ಬೈ AB ಆಗ್ತಕ್ಕಂಥದ್ದು. AD ಬೈ AB ಅಂದರೆ 2 ಪ್ಲಸ್ 6 8 ಆಗುತ್ತೆ. ಅಲ್ಲಿ 2 ಒಂದೇ 2 4 ಅಂದರೆ 1/4 ಅಂತಕ್ಕಂಥದ್ದು DE ಇಷ್ಟು BC ಆಗ್ತಕ್ಕಂಥದ್ದು. ನೆಕ್ಸ್ಟು ಒಂದು ಸಿಲಿಂಡರಿನ ಪಾದದ ಪರಿಧಿಯು 10 ಸೆಂಟಿಮೀಟರ್ 25 ಸೆಂಟಿಮೀಟರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾನೆ. ಇಲ್ಲಿ ಸೂತ್ರ ಇರ್ತಕ್ಕಂಥದ್ದು 2πr ಮತ್ತು ಹೆಚ್ಚು ಅಂದರೆ 2πr ಇಂಟು H ಆದರೆ 10 ಇಂಟು 25 250 ಸೆಂಟಿಮೀಟರ್ ಸ್ಕ್ವೇರ್. ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಬಾರ್ನ ಬೆಲೆ ಅಂದರೆ ಎಲ್ಲ ಪ್ರಾಥಮಿಕ ಹಂತಗಳ ಘಟನೆಗಳ ಮೊತ್ತ 1ಕ್ಕೆ ಸಮನಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಂಡ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ರೆ 7ನೇ ಪದ A7 4ನೇ ಪದ A4 ಎಷ್ಟು ಹೆಚ್ಚಾಗಿರ್ತಕ್ಕಂಥದ್ದು 12. ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಅಲ್ಲಿಗೆ A7 ಅಂದರೆ A+6D A4 A3D 12 A ಕ್ಯಾನ್ಸಲ್ ಆಗುತ್ತೆ. ಇದು 3D ಈ ಕಡೆಗೆ ಬಂದರೆ 6D - D = 12 3D = 12 ಅಲ್ಲಿಗೆ D = 12/3 3 4 ಅಂದರೆ D ಬೆಲೆ 4 ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕೊಟ್ಟಿರುವ ಚಿತ್ರದಲ್ಲಿ ಆರ್ ತ್ರಿಜ್ಯ ಆರ್ ಬೆಲೆ ಹಾಗೆಯೇ L ಓರೆ ಎತ್ತರ ಶಂಕುವನ್ನು ಆರ್ ತ್ರಿಜ್ಯವಿರುವ ಅರ್ಧಗೋಳದ ಮೇಲಿರಿಸಿದೆ. ಕೆಳಭಾಗದಲ್ಲಿರ್ತಕ್ಕಂಥದ್ದು ಅರ್ಧಗೋಳ. ಈ ಉಂಟಾದ ಗುಣಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಅಂದರೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಶಂಕುವಿಂದು πrl ಹಾಗೆಯೇ ಈ ಅರ್ಧಗೋಳದ್ದು 2πr². ಇವೆರಡನ್ನು ಸೇರಿದ್ರೆ ನಮಗೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಮಂತ್ ತ್ರಿಭುಜ ABC ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ PQR ಆದರೆ BC ಮತ್ತು QR ಅನುರೂಪ ಬಾಹುಗಳಾಗಿವೆ. ಆಂಗಲ್ B 80 ಡಿಗ್ರಿ ಆಂಗಲ್ C 40 ಡಿಗ್ರಿ ಆದರೆ P ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. P ಬೆಲೆ ಅಂದ ತಕ್ಷಣನೇ ಇಲ್ಲಿ ABC ಅಂದ ತಕ್ಷಣನೇ ಕೋನ ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ C ಅಂದರೆ 180 ಡಿಗ್ರಿ ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ. ಅಲ್ಲಿಗೆ B ಕೋನ 80 C ಕೋನ 40 ಅಂದರೆ 180 ಮೈನಸ್ 120 ಅಲ್ಲಿ 60 ಆದರೆ Pನೂ ಕೂಡ 60 ಆಗುತ್ತೆ. ಯಾಕೆಂದರೆ ಅನುರೂಪ ಬಾಹುಗಳು ಎರಡೂ ಕೂಡ ತ್ರಿಭುಜಗಳು ಸಮರೂಪಿಗಳಾಗಬೇಕು ಅಂದರೆ ಅದರಲ್ಲಿ ಕೋನಗಳು ಅನುರೂಪವಾಗಿರಬೇಕು ಮತ್ತು ಅನುಪಾತನೂ ಕೂಡ ಸಮಾನುಪಾತದಲ್ಲಿ ಇರಬೇಕು. ಹಾಗಾಗಿ ಕೋನಗಳು ಕೂಡ ಒಂದೇ ಕೋನ 60 ಡಿಗ್ರಿ ಅದು ಇದ್ರೆ ಎ ಕೋನದ ಅಳತೆ 60 ಡಿಗ್ರಿ ಇದ್ರೆ P ಕೋನದ ಅಳತೆನೂ ಕೂಡ 60 ಡಿಗ್ರಿ ಇರುತ್ತೆ. ನೆಕ್ಸ್ಟು P(x) = x² + 3x + k ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಹೃತ್ಕ್ರೋಮಗಳಾದರೆ k ಯ ಬೆಲೆ ಏನು ಅಂತ ಕೇಳಿದಾನೆ. ಇಲ್ಲಿ ಶೂನ್ಯತೆಗಳು ಪರಸ್ಪರ ಹೃತ್ಕ್ರೋಮಗಳು ಅಂದ್ರೆ ಒಂದು ಆಲ್ಫಾ ಇನ್ನೊಂದು ಆಲ್ಫಾ ಅಂದ್ರೆ ಬೀಟಾ ಇರ್ತಕ್ಕಂಥದ್ದು. ಬೀಟಾ = 1/α ಆಗ್ತಕ್ಕಂಥದ್ದು. ಅವಾಗ ಏನಾಗುತ್ತೆ ಆಲ್ಫಾ ಕ್ಯಾನ್ಸಲ್ ಆಯ್ತು ಅಂದ್ರೆ ಕೆ ಬೆಲೆ ಇರ್ತಕ್ಕಂಥದ್ದು 1 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇದರಲ್ಲಿ 2 ಮಾರ್ಕ್ಸಿಂದು ಸಮಾಂತರ ಶ್ರೇಣಿಯಲ್ಲಿ S20 820 ಆಗುತ್ತೆ. ಆಮೇಲೆ A20 79 ಇದೆ. ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಇಲ್ಲಿ ಮೊದಲನೇ ಪದಕ್ಕೆ ಸೂತ್ರ SN = n/2 × A + AN ಅಂತ ತಗೊಂಡಿದ್ವಿ. ಅಲ್ಲಿ A820 S20 ಅಂತಕ್ಕಂಥದ್ದು ಇದು 20/2 ಆಯಿತು. A ಬೆಲೆ ಗೊತ್ತಿಲ್ಲ. A20 ಬೆಲೆ ಎಷ್ಟಿದೆ 79 ಇದೆ. ಆವಾಗ 20/2 ಅಂದರೆ 2 1 2 10 A + 79 ಆಯಿತು. 10 ಈ ಕಡೆಗೆ ತೊಗೊಂಬಂದರೆ 0 0 ಕ್ಯಾನ್ಸಲ್ ಆಗುತ್ತೆ. 82
ಎ ಪ್ಲಸ್ 79 ಈ ಕಡೆ ಬಂದರೆ 82 ಮೈನಸ್ 79 ಎ ಬೆಲೆ 3 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇದರಲ್ಲೇ ಚಾಯ್ಸು 201ರಿಂದ 401 ನಡುವಿನ 6ರಿಂದ ಭಾಗವಾಗ್ತಕ್ಕಂಥ ಎಷ್ಟು ಸಂಖ್ಯೆಗಳು 6ರಿಂದ ಭಾಗ ಆಗ್ತಕ್ಕಂಥವು. ಅಲ್ಲಿಗೆ 6ರಿಂದ ಭಾಗ ಆಗ್ತಕ್ಕಂಥ ಅಂದರೆ 201 ಆಗಲ್ಲ, 2 ಆಗಲ್ಲ, 3 ಆಗಲ್ಲ, 4 ಆಗುತ್ತೆ. 204, 210, 216 ಕೊನೆಯದಾಗಿ 401 396 ಆಗುತ್ತೆ. ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎನ್ನಿನ ಬೆಲೆ ಬೇಕು. ಹಾಗಾಗಿ ಎ 204, ಡಿ ಬೆಲೆ 210ರಲ್ಲಿ 204 ಕಳೆದ್ರೆ ಬರ್ತಕ್ಕಂಥದ್ದು 6, ಎನ್ ಬೆಲೆ ಕೊನೆಯದಾಗಿರ್ತಕ್ಕಂಥದ್ದು 396. ಅಲ್ಲಿ 396, 204, ಎನ್ ಮೈನಸ್ 6. ಈ 204 ಈ ಕಡೆ ಬಂದರೆ 396 ಮೈನಸ್ 204 ಅಂದರೆ 192 ಬೈ 6. 6ರಿಂದ ನಾವು 192 ಭಾಗಿಸಿದ್ರೆ 32 ಮೈನಸ್ 1 ಈ ಕಡೆ ಬಂದರೆ 32 ಪ್ಲಸ್ 1 36, 33 ಆಗ್ತಕ್ಕಂಥದ್ದು. ಅಂದರೆ ಎನ್ ಈಸ್ ಈಕ್ವಲ್ ಟು 33. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ. 2x ಪ್ಲಸ್ y ಈಸ್ ಈಕ್ವಲ್ ಟು 8, 3x ಮೈನಸ್ y. ಅಲ್ಲಿಗೆ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆದರೆ 2x 3x ಪ್ಲಸ್ 5x ಆಯಿತು, 8 7 15 ಆಯಿತು. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 15 ಬೈ 5 ಅಂತಂದೇಳಿ 5 1 5 3 ಎಕ್ಸ್ ಈಸ್ ಈಕ್ವಲ್ ಟು 3 ಆಯಿತು. ಈ 3ನ್ನು ಒಂದನೇ ಸಮೀಕರಣಕ್ಕೆ ಹಾಕಿದರೆ 2 ಇಂಟು 3 6 ಪ್ಲಸ್ ವೈ ಈಸ್ ಈಕ್ವಲ್ ಟು 8, ವೈ ಈಸ್ ಈಕ್ವಲ್ ಟು 8 ಮೈನಸ್ 6, ವೈ ಈಸ್ ಈಕ್ವಲ್ ಟು 2 ಆಗ್ತಕ್ಕಂಥದ್ದು. ಇದು ವರ್ಜಿಸುವ ವಿಧಾನದಿಂದ ನಾವು ಬೆಲೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಂಡ್ರೆ 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 7 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಶೋಧಕ ಬೆಲೆ ಅಂದ ತಕ್ಷಣ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4 ಎ ಸಿ. ಅಲ್ಲಿಗೆ ಬಿ ಬೆಲೆ ಬರ್ತಕ್ಕಂಥ 3 ಸ್ಕ್ವೇರ್, ಎ ಬೆಲೆ ತಗೊಂಡ್ರೆ 2, ಸಿ ಬೆಲೆ ಮೈನಸ್ 7. ಅಲ್ಲಿಗೆ 9 ಮೈನಸ್ 8 ಮೈನಸ್ ಪ್ಲಸ್ 4 8 8 56 65 ಗ್ರೇಟರ್ ದ್ಯಾನ್ 0. ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗ್ತಕ್ಕಂಥದ್ದು. ಅದೇ 65 ಲೆಸ್ ದ್ಯಾನ್ 0 ಆಗಿದ್ರೆ ಮೂಲಗಳು ಇರೋದಿಲ್ಲ. ಅದೇ ಡೆಲ್ಟಾ ಇಸ್ ಈಕ್ವಲ್ ಟು 0 ಆದರೆ ಮೂಲಗಳು ಸಮ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇದನ್ನು ನಾವು ಆದರ್ಶ ರೂಪಕ್ಕೆ ತರೋದಾದರೆ 2x ಇಂಟು ಎಕ್ಸ್ 2x ಸ್ಕ್ವೇರ್ 3 ಇಂಟು ಎಕ್ಸ್ 3x ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಈ ಕಡೆಗೆ ತಂದರೆ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 2ರ 1 ಕಳೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 1 ಈಸ್ ಈಕ್ವಲ್ ಟು 0. ಅಂದರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪಕ್ಕೆ. ನೆಕ್ಸ್ಟ್ ಮಂತ್ √5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿದರೆ ಇದು ಇಂಟ್ರೊಡಕ್ಷನ್ ಮೆಥಡ್ನಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ ತಕ್ಷಣವೇ √5 ಎ ಬೈ ಬಿ ಆಗುತ್ತೆ. ಎ ಮತ್ತು ಬಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಎ ಮತ್ತು ಬಿ ಅಂತಕ್ಕಂಥದ್ದು ಪೂರ್ಣಾಂಕಗಳಾಗಿದ್ದರೆ 1 ಅಂತಕ್ಕಂಥದ್ದು ಸಾಮಾನ್ಯ ಅಪವರ್ತನ ಆಗುತ್ತೆ. ಇದರ ಎರಡೂ ಕಡೆ ನಾವು ವರ್ಗಗೊಳಿಸಿದರೆ √5 ಇಂಟು ಸ್ಕ್ವೇರ್ ಅಂತ ತಗೊಂಡಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಬರುತ್ತೆ. ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅದನ್ನು ಓರೆ ಗುಣಾಕಾರ ಮಾಡಿದರೆ 5b ಸ್ಕ್ವೇರ್ ಬೈ ಎ ಸ್ಕ್ವೇರ್. ಅಲ್ಲಿಗೆ ಎ ಸ್ಕ್ವೇರ್ ಅಂತಕ್ಕಂಥದ್ದು ಎ ಮತ್ತು 5ರಿಂದ 5 ಎ ಮತ್ತು ಎ ಸ್ಕ್ವೇರ್ ಅನ್ನ ಭಾಗ ಆಗುತ್ತೆ. ಅದನ್ನು ಇನ್ನೊಂದು ರೀತಿಯಾಗಿ ತಗೊಳ್ಳೋದಾದ್ರೆ ಎ ಇಸ್ ಈಕ್ವಲ್ ಟು 5k ಅಂತ ತಗೊಂಡ್ರೆ ಕೆ ಒಂದು ಪೂರ್ಣಾಂಕ ಅಂತ ತಗೊಳ್ಳೋದಾದ್ರೆ ಎ ಇಸ್ ಈಕ್ವಲ್ ಟು 5k ನ 1ರಲ್ಲಿ ಆದೇಶ ಮಾಡಿದರೆ ಅಲ್ಲಿಗೆ ಏನಾಗುತ್ತೆ 5b ಸ್ಕ್ವೇರ್ ಎ ಇರ್ತಕ್ಕಂಥದ್ದು 5a ಸ್ಕ್ವೇರ್ ಅಂದರೆ 5b ಸ್ಕ್ವೇರ್ ಈಸ್ ಈಕ್ವಲ್ ಟು 5k ಹೋಲ್ ಸ್ಕ್ವೇರ್ ಆಗುತ್ತೆ. 5b ಸ್ಕ್ವೇರ್ ಈಸ್ ಈಕ್ವಲ್ ಟು 25k ಸ್ಕ್ವೇರ್ ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಅಲ್ಲಿಗೆ 25/5 ಆದರೆ 5 1 5 5 ಅದು 5k ಸ್ಕ್ವೇರ್. ಅಲ್ಲಿಗೆ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ಮತ್ತು ಬಿ 5ರಿಂದ ಭಾಗ ಆಗ್ತಕ್ಕಂಥದ್ದು. ಎ ಮತ್ತು ಬಿಗಳು ಒಂದು ಸಾಮಾನ್ಯ ಅಪವರ್ತನ 5 ಆಗಿದೆ. ಎ ಮತ್ತು ಬಿ ಸಹ ಅವಿಭಾಜ್ಯಗಳು ಎಂಬುದಕ್ಕೆ
ವೈರುಧ್ಯ ಉಂಟು ಮಾಡುತ್ತೆ. √5 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ 1:2 ಅಂದ್ರೆ ಭಾಗ ಇಲ್ಲಿ ತಗೊಳ್ತಕ್ಕಂಥದ್ದು ಭಾಗ ಪ್ರಮಾಣದ ಸೂತ್ರವನ್ನು ಉಪಯೋಗಿಸಿಕೊಂಡು P of x is equal to 1x2 P of x is equal to x comma y m1 x2 m2 x1 m1 m2 ಮತ್ತು m1 y2 m2 y1 ಅಲ್ಲಿಗೆ x1 ನ ಬೆಲೆ x2 ನ ಬೆಲೆ ಹಾಕಿಕೊಳ್ತಾ ಹೋಗೋದು. m1 ಅಂದ್ರೆ 1 ಇದೆ, x2 ಅಂದ್ರೆ 4 ಇದೆ, m2 ಅಂದ್ರೆ 2, x1 1. ಹಾಗೇನೆ y2 ಬೆಲೆ ನಮಗಿರ್ತಕ್ಕಂಥದ್ದು 3 ಇದೆ. ಹಾಗೇನೆ y1 ಬೆಲೆ 6 ಇರ್ತಕ್ಕಂಥದ್ದು. ಅಲ್ಲಿ 4 1 4, 2 1 2, 3 1 3, 6 2 12, 4 + 2 6, 6/3, 12 + 3 15/3, 3 1 3 3 3 2 3 5 ಅಲ್ಲಿಗೆ 2 5 ಅಂತಕ್ಕಂಥದ್ದು ಉತ್ತರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಟ್ಯಾನ್ ಪಿ ಮತ್ತು ಕಾಸಾರ್. ಟ್ಯಾನ್ ಪಿ ಅಂತಕ್ಕಂಥದ್ದು ಕಾಸಾರ್ ಅಂತಕ್ಕಂಥದ್ದು. ಟ್ಯಾನ್ ಪಿ ಅಂತ ತಗೊಂಡಾಗ ಇದು ಅಭಿಮುಖ ಬಾಹು ಪಾರ್ಶ್ವ ಬಾಹು ಆಗುತ್ತೆ. ಅದು ಟ್ಯಾನ್ ಪಿ ಅಭಿಮುಖ ಬಾಹು 5, ಪಾರ್ಶ್ವ ಬಾಹು 12. ಹಾಗೇನೆ ಕಾಸ್ ಆರ್ ತಗೊಂಡ್ರೆ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ. ಅಲ್ಲಿಗೆ 5/13 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇಲ್ಲಿ ಚಿತ್ರದಲ್ಲಿ ಸಿಪಿ ಮತ್ತು CQO ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಗಳಾಗಿವೆ ಸಿ ಇಂದ ಎಳೆದಾಗ. ಸಿಪಿ ಮತ್ತು CQ ಹಾಗೆಯೇ ARB ಅಂತಕ್ಕಂಥದ್ದು ಆರ್ ಬಿಂದುವಿನಲ್ಲಿ ಓ ವೃತ್ತಕ್ಕೆ ಸ್ಪರ್ಶ ಆಗಿರ್ತಕ್ಕಂಥದ್ದು. ಇಲ್ಲಿ CAB ಇದರ ಸುತ್ತಳತೆ 2ರಷ್ಟಿದೆ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ತ್ರಿಭುಜದ ಸುತ್ತಳತೆ CA AC AB BC ಅಂತ ತಗೊಂಡ್ರೆ ಅಲ್ಲಿರ್ತಕ್ಕಂಥದ್ದು ಏನಿದೆಯೋ CPಯಲ್ಲಿ ಅಂದ್ರೆ CPಯಲ್ಲಿ ನಾವು CA ಅನ್ನು APಯನ್ನು ಕಳೆದ್ರೆ CQನಲ್ಲಿ QBಯನ್ನು ಕಳೆದ್ರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ AC ಮತ್ತು AP ಉಳಿಯುತ್ತೆ. CQ is equal to CP, AP is equal to AR, BQ is equal to BR. ಅಂದರೆ CP minus AP, AP plus BQ, CP minus BQ ಅಲ್ಲಿ ಅಷ್ಟನ್ನು ತಗೊಂಡ್ರೆ ಉಳಿತಕ್ಕಂಥದ್ದು 2CP ನಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು 2 ಸಂಖ್ಯೆಗಳ ಗುಣಲಬ್ಧ, ಆ ಸಂಖ್ಯೆಗಳ ಮಾಸ ಮತ್ತು ಮಾಸಗಳ ಗುಣಲಬ್ಧ. 42 × B ಒಂದು ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಳೋದಾದ್ರೆ 2016 42ರಿಂದ 2016 ಕಂಡುಹಿಡಿದ್ರೆ 2 ಸಂಖ್ಯೆಗಳ ಗುಣಲಬ್ಧ ಯಾವುದು 2016. ಅಲ್ಲಿಗೆ ಒಂದು ಸಂಖ್ಯೆ ನಮಗೆ ಸಿಗುತ್ತೆ 48. 42 2 × 3 × 7 2^4 3 42 48 ಅಂದರೆ 2 × 3 = 6 ಆಗುತ್ತೆ. ಅಂದರೆ 48ನ್ನು ನಾವು ಅಪವರ್ತನ ತಗೊಂಡ್ರೆ 2 2 4 2 12 2 6 2 3 ಅದನ್ನೇ ಇಲ್ಲಿ ಈ 2^4 ತಗೊಂಡಿರೋದು ಮತ್ತು 3 ತಗೊಂಡಿರೋದು. ಇದು 42 3 2 6 6 7 42 42 × 48 ಅಂದರೆ ಇಲ್ಲಿ 2 ಈ 2 3 3 2 3 6 ಆಗ್ತಕ್ಕಂಥದ್ದು. ಇದು ಇಷ್ಟು ಕೂಡ ತಗೊಂಡಿರ್ತಕ್ಕಂಥದ್ದು. ಇದನ್ನ ಎಷ್ಟು 3 ಮಾರ್ಕ್ಸಿಂದ ಇರ್ತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಕೂಡ ನಾಳಿನ ಇದರಲ್ಲಿ ರಿವಿಷನ್ ಆಗ್ತಕ್ಕಂಥ ಕ್ವಶನ್ಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.